ಯಾತ್ರೆ ನೀರಾವರಿ ಯೋಜನೆ ಇದು ಮಧ್ಯಮವಾಗಿ 2022ರಲ್ಲಿ DPR ಸಬ್ಮಿಟ್ ಆಗಿತ್ತು 485 ಕೋಟಿಗೆ. ಅದರಲ್ಲಿ 4025 ಹೆಕ್ಟೇರ್ ಅಂದ್ರೆ ಸುಮಾರು 10,000 ಎಕರೆಗೆ ನೀರಾವರಿ ಕಲ್ಪಿಸುವುದು. ಬಿದ್ರೋಳಿ, ಉತ್ತರವಾಡ, ಮಂಗಳೂರು, ಜೈನಾಪುರ, ಕೊರನಾಳಿ, ಮಜಲಟ್ಟಿ, ವಡ್ರ ಈ ತರ 8 ಹಳ್ಳಿಗಳಿಗೆ ನಾವು ಇದು ಸ್ಕೀಮ್ ಡಿಸೈನ್ ಮಾಡಿದ್ದೀವಿ. ಈಗ ನಾವು ಬರೋದಕ್ಕಿಂತ ಮುಂಚೆ 22 ಏನು DPR ಸಬ್ಮಿಟ್ ಆಗಿತ್ತಲ್ಲ ಅದಕ್ಕೆ ನಾವು ಸರಿಯಾಗಿ ಫಾಲೋ ಅಪ್ ಆಗಿದ್ದಿಲ್ಲ. ಈಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಹೋರಾಟದ ಸ್ಥಳದಲ್ಲಿ ಇದ್ದಾಗ ಈ ಯೋಜನೆ ಬಗ್ಗೆ ನಾವು ಕೇಳಿದಾಗ ನಾವು ಮತ್ತು ವಾಪಸ್ ಆ DPR ಮತ್ತೊಮ್ಮೆ ತಯಾರು ಮಾಡಿ ಅದಕ್ಕೆ 445 ಕೋಟಿಗೆ ತಯಾರು ಮಾಡಿ ಹೊಸ SR ಪ್ರಕಾರ ರೇಟ್ ಫಿಟ್ಟಿಂಗ್ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಮ್ಮ ಚೀಫ್ ಇಂಜಿನಿಯರ್ ಆಫೀಸ್ ಮುಖಾಂತರ MD ಆಫೀಸ್ ಅವ್ರಿಗೆ ಎಲ್ಲ ಇದು ಸಬ್ಮಿಟ್ ಮಾಡಿ ಅಲ್ಲಂದ್ರೆ MD ಆಫೀಸಿಂದ ನಮ್ಮ ನೀರಿನ ಹಂಚಿಕೆಗಾಗಿ ಈ ಯೋಜನೆಗೆ ನಮ್ಮ ಸರ್ಕಾರದಿಂದ 0.36 TMC ಹಂಚಿಕೆ ಆಗಬೇಕಾಗಿದೆ. ಇಲ್ಲಿವರೆಗೆ ಅದು ನೀರಿನ ಹಂಚಿಕೆ ಆಗಿಲ್ಲ. ಅದಕ್ಕೆ ಒಂದು ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ WRD ಅಂತ ಹನ್ನೊಂದು ಸರ್ಕಲ್ನಲ್ಲಿ ಒಂದು ಇಲಾಖೆ ಇದೆ. ಅದರಲ್ಲಿ ಅದು ಸರ್ಕಾರ ಮಟ್ಟದಾಗ ಅದು ನೀರಿನ ಹಂಚಿಕೆ ಆದ ತಕ್ಷಣ ನಮ್ಗೆ ಆಡಳಿತಾತ್ಮಕ ಅನುಭವ ಸರ್ಕಾರ ಮಟ್ಟದಲ್ಲಿ ಆದ್ಮೇಲೆ ನಾವು ಟೆಂಡರ್ ಕರೆದಾಗ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನಾವು ಈಗ ನೀರಿನ ಹಂಚಿಕೆಗಾಗಿ ನಾವು ಪ್ರತೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಮಟ್ಟದಲ್ಲಿ ಈ ಪ್ರಸ್ತಾವನೆ ಇರುತ್ತದೆ. ಮುಖ್ಯವಾತಂದ್ರ ಈಗ ತಪ್ಪ ನಿಮ್ದು ಅಧಿಕಾರಿಗಳು ನೋಡ್ರಿ ಹೇಳುತ್ತಾಗ ಹೇಳುದು ಒಟ್ಟ. ಈಗ ಸರ ಇವೇನು ಹಳ್ಳಿಗಳದಾವು ನೀರ್ ಎಷ್ಟು ದಿನದಾಗ ಮುಗಿಸ್ತೀರಿ? ಯಾಕಂದ್ರೆ ಈಗ ನೀರ್ ಹೊಂಟತ್ತೆ, ಇದು ಸ್ಪೀಡ್ ಆಗ್ಬೇಕು ವರ್ಕ್. ಬೇಕಾದ್ರೆ ಯಾರಿಗೆ ಮಾತಾಡತ್ತೀರಿ? ಸಾಹೇಬ್ರಿಗೆ ಹೇಳಿ ನಾವು ಮಾತಾಡ್ತೀವಿ, ನಾವೇ MDಗೆ ಮಾತಾಡ್ತು. ಅಲ್ಲ ಲಾಸ್ಟ್ ತನಕ ನೀರು ಯಾಕೆ ಹೋಗೋದು ಅನ್ನೋದು ನಿಮ್ಗೆ ಗೊತ್ತದ ಇರ್ತದೆ. 6 ಮೋಟರ್ಗಳು ರನ್ ಆಗ್ಬೇಕದು, 2 ಮೋಟರ್ಗಳು ಮಾತ್ರ ರನ್ ಆಗ್ತಾ ಇದ್ದಾವೆ, 5 ಮೋಟರ್ಗಳು ರನ್ ಆಗ್ತವೆ. ಇನ್ನೂ 2 ಮೋಟರ್ಗಳು ಎಕ್ಸ್ಟ್ರಾ ಎಡಿಷನ್ ರನ್ ಮಾಡ್ತೀನಿ ಹೋಗತ್ತೆ ನೀರು. ಇಲ್ಲ ಅಲೋಕೇಶನ್ ಕೊಟ್ಟದ್ದು ಲಾಸ್ ಆಗತ್ತೆ ನಿಮಗೆ. ಈಗ ಅದೇನು ಮೋಟರ್ ಹಾಳಾಗಿಲ್ಲ ಸರ್. ಲಾಸ್ಟ್ ವೀಕ್ ನಾವು ಅದಕ್ಕೆ ರಿಪೇರಿ ಕಳಿಸಿದ್ದೀವಿ. ಅವಾಗ ಅದು ರೈತರಲ್ಲೇ ಕರ್ನಾಟಕ ನೋಡ್ಯಾರ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ 3 ಮೋಟರ್ ಅದಾವು. ಈ ಕಡೆ 3 ಇರ್ಬೇಕಾಗಿತ್ತ. ಆ 3 ಮೋಟರ್ ಈಗ 3 ಮೋಟರ್ ಇದ್ರೆ 100% ಎಲ್ಲ ಗೇಟ್ಗಳಿಗೆ ಎಲ್ಲ ಊರುಗಳಿಗೆ ನೀರು ಹೋಗ್ತದೆ. ಈಗ ಇಲ್ಲಿ 2 ಮೋಟರ್ ಇರೋದ್ರಿಂದ ನಾವು ಈಗ ಪಾಳಿ ನೀರು ಕೊಡ್ತಾ ಇದೀವಿ. ಕರೆಕ್ಟ್ ಏನೇನಕ್ಕೆ ನಾವು ನೀರು ಕೊಟ್ಟಿದ್ದೀವಿ. ಈಗ ಇನ್ನೇ ಫುಲ್ ನೀರು ಹೋಗ್ತಾ ಇದೆ. ಅದು ಈಗ ರೈತರಿಗೆ ಮತ್ತೆ ಈಗ ನಾವು ಎಸ್ಟಿಮೇಟ್ ನಾವು MD ಸರ್ಗೆ ನೀನೇ ಸಂಜೆ ಮಾತಾಡಿದ್ಮೇಲೆ ತಕ್ಷಣ ಮುಂದಿನ ವಾರದಲ್ಲಿ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಎಲ್ಲಾ ಮೋಟರ್ ರಿಪೇರಿ ಮಾಡಕ್ಕೆ ನಮಗೆ ಅನುದಾನ ಕೊಟ್ಟದ್ದು. ಇಮಿಡಿಯೇಟ್ ನಾವು ಟೆಂಡರ್ ಕರೆದ ಎಲ್ಲ ಮೋಟರ್ ರಿಪೇರಿ ಮಾಡಿ ಎಲ್ಲ ಈಗ ನೀರು ಹರಿತಾ ಇಲ್ಲ. 1 ತಿಂಗಳೊಳಗೆ ಎಲ್ಲ ಊರುಗಳಿಗೆ ನೀರು ಕೊಡ್ತೀವಿ. ಈಗ ಸರ ಈಗ 5 ನಿಮಿಷ ಮಾತಾಡ ಸರ್. ಒಂದೇದು ಎರಡನೇದಾಗಿ ಸತ್ಯಪ್ಪನ 1 ನಿಮಿಷ ಸರ್. ನಿಮಗ ಸರ್ ಅವ್ರು ಮಾತಾಡ್ತಾರೆ ಸರ್. ನಿಮಗೊಂದು ನೇರವಾಗಿ ಹುಕ್ಕೇರಿ ಸರ. ಈಗ ಕೊಟ್ಟಬಾಳಿಗೆ ಹೋರಾಟ ಗೊತ್ತಿರಲ್ಪ. 1 ನಿಮಿಷ ನೀನು ತಾವು ಹೋಗಿರ ಸರ್. ಮೋಟರ್ ರಿಪೇರಿ ಹೋಗ್ಯಾವ ಅಂತ ಹೇಳ್ತಾರೆ ಸರ್. ಏನು ಹೋಗ್ಯಾವ್ರಿ? ಅಭಿನೇತ್ರ ಸರ ನಮಗೆ ಹಂಗೆ ಒಟ್ಟ ಸುಳ್ಳದು ಹೇಳಬಾರ್ದು. ಕರೆಕ್ಟ್ ಇಲ್ಲ. ಓಕೆ ಒಳಗೆ ಹೇಳಿರಿ ಬೆಳಗಾವ್ ಹೋಗ್ಯಾವ ಬರ್ತಾವ ಅಂತ ಹೇಳಿದ್ರಿ. ರಿಪೇರಿ ಬಂದ್ಸತ್ತ ಸರ. ತಪ್ಪು ತಿಳ್ಕೊಬೇಡ್ರಿ. ನಾ ಬೆಳಗ್ಗೆಯಿಂದ ಅರ್ಥ ಮಾತಾಡಿಲ್ಲ. ನಾನು ಬೆಳಗ್ಗೆಯಿಂದ ಅರ್ಥ ಮಾತಾಡಿಲ್ಲ ಸರ. ನಮ್ಮ ವಿಷಯ ಮೊದಲು ಕೇಳಿ. ನಾವು ಹೋರಾಟ ಕುಂತ ನಂತರ ಪ್ರಸ್ತಾವನೆ ಸಲ್ಲಿಸ್ತೀನಿ. ಮೋಟಾರ್ ರಿಪೇರಿ ಹೋಗ್ಯಾವು ಏನ್ ಅಸಂಬದ್ಧ ಉತ್ತರ ಒಟ್ಟ ಕೊಡಂಗಿಲ್ಲ ಸರ್. ದಯವಿಟ್ಟು ನೀವು ಗೌರವ ಕೊಟ್ಟಿವಿ. ನಾವು ಇಲ್ಲಿ ಬೆಳಗ್ಗೆಯಿಂದ ಎದ್ರ ಸಂಬಂಧ ಬಂದು ಕೊಟ್ಟಿವಿ ಸರ್. ನಾವು ರೋಡ್ ಮ್ಯಾಗ ನಮ್ಗೆ ಕೆಲಸಿದ್ರಿ. ಎಲ್ಲ ಬೇರೆ ಜಿಲ್ಲೆಯಿಂದ ರಾಯಚೂರು, ಬಳ್ಳಾರಿ, ಕೊಪ್ಪಳ, ಯಾದಗಿರಿ ಎಲ್ಲ ಜಿಲ್ಲೆಯಿಂದ ಬಂದಾರ ಸರ್. ಇಲ್ಲಿ ನಾವು ನಿಮ್ಗೆ ಗೌರವ ಕೊಟ್ಟಿವಲ್ರಿ. ಮೋಟರ್ ಯಾರು ರಿಪೇರಿ ಕೊಟ್ಟಾರ ಈಗ ಸದ್ಯ ಮಾತಾಡಿ. ಯಾವಾಗ ರಿಪೇರಿ ಆಗಿ ಬರ್ತಾವ ಕರೆಕ್ಟ್ ಆಗಿ ಹೇಳ್ರಿ. ಹನುಮಾನ್ ಆಗಿರ್ಬೋದು, ಕೊಟ್ಟಬಾಗಿ ಆಗಿರ್ಬೋದು. ಇಷ್ಟು ದಿನದಲ್ಲೇ ನಾವು
ಒಂದು ಸಮಂಜಸ ಸರಾಸರಿ ಎಷ್ಟು ದಿನ ನಾವು ಮಾಡಿ ಕೊಡ್ತಾನಂತ ಉತ್ತರ ಬರ್ಕೊಡು ಸರ್. ಈಗ ನಾವು ಇಲ್ಲೇ ಕೊಡ್ರಿ ನಾವು ಇಲ್ಲೇ ಕೊಡ್ತೀವಿ. ಸುಮ್ಮನೆ ಅಸಂಬದ್ಧ ಉತ್ತರ ಬೇಡ ಸರ್, ಒಟ್ಟೆ ಬೇಡ ಸರ್. ಪ್ರಾದೇಶಿಕ ಆಯುಕ್ತ ಆದೇಶ ಮಾಡಿರ್ತಾರೆ. ಈಗ ನೀರು ನಾವು ಸ್ವಲ್ಪ ಕೊಡ್ತಾ ಇದ್ವಿ, ಅದ ನೀರಿನ ಡಿಸ್ಚಾರ್ಜ್ ಲಿಮಿಟೆಡ್ ಇರೋದ್ರಿಂದ ಅದಕ್ಕೆ ಕೆಲವೊಂದು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿ ಬೇರೆ ಗೇಟ್ ಕಂಟ್ರೋಲ್ ಮಾಡ್ಕೊಂಡು ನಾವು ಬಿಡ್ತೀವಿ. ಈಗ 6 ದಿನ ನೀರು ಬಿಟ್ಟಿದ್ರೆ ಇನ್ನುವರೆಗೆ ಈ ಭಾಷಣ ಮಾಡಿಬಿಟ್ಟಿದ್ರು ಬನಾವಣೆ 11 ಕಿಲೋಮೀಟರ್ ಐತ್ರ. ಈಗ ನಮ್ಮ ಊರು ಬಂದಾಗ ಅವ್ರು ಕುಡಿದು ಬಿಟ್ಟಿರಲ್ವಾ ನೀರು ಬರೋದು ಮಾಡೋದು ಅದು ಭಾಳ ಗಾಳಿ ಇದ್ರು. ಅದನ್ನೆಲ್ಲ ನಾವು ಹೇಳ್ಯಾರ ಫಿಲಮ್ ಹಚ್ಚಿದ್ರಿ ಭಾಳ ಜನ ಹೇಳ್ಯಾರ. ನೀವು ಅರ್ಜಿ ಕೊಡ್ಬಾರ್ರಿ, ನಿಮ್ಮ ಜೊತೆ ಫೋನ್ ಮಾತಾಡ್ಬಾರ್ರಿ. ಈಗ ಪೈಪ್ ಲೈನ್ ನೀರು